ವೆಲ್ಕಮ್ ಬ್ಯಾಕ್ ಟು ಮೈ ಪ್ಯಾರಾಮಿಲಿಟರಿ ಆ್ಯಂಡ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಿನ್ನೆ ನಡೆದಂಥ ಕ್ಲಾಸ್ನಲ್ಲಿ ಸ್ಕ್ವೇರ್ ಬಗ್ಗೆ ನೋಡಿದ್ವಿ. ಅಂದ್ರೆ ಕೌಂಟಿಂಗ್ ಫಿಗರ್ಸ್ನಲ್ಲಿ ಎಷ್ಟು ಫಿಗರ್ ಅಂದರೆ ಎಷ್ಟು ಚೌಕಗಳಿವೆ ಅಂತ ಅಂತ ಕ್ಲಾಸ್ನಲ್ಲಿ ನೋಡಿದ್ವಿ. ಸೊ ನಿನ್ನೆ ಮಾಡಿದಂಥ ಕ್ವಶನ್ಸ್ಗಳು ಈಸಿ ಇದ್ದು, ಬಟ್ ಯಾರೆಲ್ಲ ಬಿಡಿಸಿದ್ರಿ ಆಲ್ಮೋಸ್ಟ್ ಎಲ್ಲ ಅವ್ರಿಗೆ ಈಸಿನ ಆಗುತ್ತೆ. ಒಂದು ಸರಿ ಅಲ್ಲ 2 ಸರಿ ಪ್ರಿಪ್ರೇಷನನ್ನು ಮಾಡಿರಿ. ಇವತ್ತಿನ ಕ್ವಶನ್ಸ್ ನಿನ್ನೆಗೆ ಮತ್ತು ಇವತ್ತಿಗೆ ಭಾಳಷ್ಟು ಡಿಫ್ರೆಂಟ್ಗಳದಾವು. ಏನೇನು ಡಿಫ್ರೆಂಟ್ಗಳದಾವು ಎಕ್ಸಾಮ್ನಾಗ ಬರುವಂಥ ನಿಮ್ಗೆ ಕ್ವಶನ್ಸ್ಗಳು ಇದೇ ಥರ ಕ್ವಶನ್ಸ್ಗಳು ಬರ್ತಾವೆ. ಸೊ ನೀವು ನೋಡಿದ ತಕ್ಷಣ ಈಸಿಯಾಗಿ ಬಿಡಿಸ್ಬೋದು ಅಂತ ಅನ್ಕೋತೀರಿ. ಕರೆ ಟೈಮಿಂಗ್ ಭಾಳ ಹಿಡಿತೈತಿ. ನೀವು ಬಿಡಿಸೋ ಮೆಥಡ್ ನನಗೆ ಗೊತ್ತೈತಿ. ಆಲ್ಮೋಸ್ಟ್ ಎಲ್ಲ ನೀವು ಮೊದಲಿಗೆ ಪ್ರಾಕ್ಟೀಸನ್ನು ಮಾಡಿದಂಥವ್ರಿಗೆ ಆಲ್ಮೋಸ್ಟ್ ಎಲ್ಲ ಆರಾಮ್ಸಾಗಿ ಬಿಡಿಸ್ತೀರಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರಿಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಲ್ಲ ಯಾವ ಥರ ಬಿಡಿಸ್ಬೇಕು, ಟ್ರಿಕ್ಗಳೇ ಇರ್ತಾವೆ. ನೀವು ನಾರ್ಮಲಾಗಿ ಪೆನ್ನಿಲೆ ಗೆರಿ ಹಾಗೆ ಬಿಡಿಸ್ಕೋತ ಹೊಂಟ್ರಿಪ್ಪ ಅಂತಂದ್ರೆ ಭಾಳಷ್ಟು ಟೈಮ್ಗಳು ಹಿಡಿದಿರ್ತಾವೆ. ಆ ಟೈಮ್ಗಳು ನೀವು ಹಿಡಿಬಾರ್ದು ಎಕ್ಸಾಮ್. ಯಾಕಂದ್ರೆ ಗೊತ್ತೈತಿ ನಿಮ್ಗೆ ಯಾವ ಥರ ಕಾಂಪಿಟೇಷನ್ ಇರ್ತೈತಿ ಅಂತ ಹೇಳ್ಕಂದ ಅದ್ರ ತಕ್ಕಂಗೆ ನಾವು ಟೈಮ್ ಜೊತೆ ಆಟ ಆಡ್ಬೇಕಾಗತ್ತೆ. ಅದನ್ನು ಯಾವ ಥರ ನಾವು 30 ಅಂದರೆ ಸೆಕೆಂಡಿನಲ್ಲಿ ಯಾವ ಥರ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಿ ಇಂಥ ಕ್ವಶನ್ಸ್ಗಳು ಬಂದಾಗ ನಾವು 2 ಕ್ವಶನ್ಸ್ ಸಂಖ್ಯೆ ಮ್ಯಾಕ್ಸಿಮಮ್ ಬಂದೇ ಬರ್ತಾವೆ. 2 ಕ್ವಶನ್ಸ್ ಎಕ್ಸಾಮ್ನಲ್ಲಿ 2 ಕ್ವಶನ್ಸ್ ಕಾಮನ್ ಆಗಿ ಬಂದೇ ಬರ್ತಾವೆ. 2 ಕ್ವಶನ್ಸನ್ನು ಬಂದಾಗ ನಾವು ಸಡನ್ನಾಗಿ ಇವಕ್ಕೆ ಭಾಳಷ್ಟು ಟೈಮನ್ನು ತೊಗೋಬಾರ್ದು. ಸೊ ಏನಿಲ್ಲ ಅಂದರೂ 1 ನಿಮಿಷ ಅಥವಾ 45 ಸೆಕೆಂಡ್ ಟೈಮನ್ನು ಕೊಟ್ಟಿರ್ತಾರೆ. ಆ 45 ಸೆಕೆಂಡಿನಲ್ಲಿ ನಾವು ಅಷ್ಟು ಟೈಮ್ಗಳನ್ನು ತೊಗೊಳ್ಳಾರ್ದೆ 30 ಸೆಕೆಂಡಿನಾಗ 2 ಕ್ವಶನ್ಸನ್ನು ಬಿಡಿಸುವಷ್ಟು ನಾವು ಟೈಮನ್ನು ಕವರ್ ಮಾಡ್ಕೊಂಡಪ್ಪ ಅಂದ್ರೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ನಲ್ಲಿ ಅವತ್ತರಲ್ಲೆಲ್ಲ ಟೈಮ್ಗಳು ಹಿಡಿತಿರ್ತಾವೆ. ಅಂಥದ್ರಲ್ಲಿ ನಾವು ಟೈಮನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ಜಾಸ್ತಿ ಎಕ್ಸಾಮ್ನಲ್ಲಿ ಯಾವುದೇ ಒಂದು ಜಿ ಕೆದಾಗೂ ಟೈಮ್ ಭಾಳ ತೊಗೋಬಾರ್ದು. ಜಿ ಕೆದಾಗ ಏನೂ ಇಲ್ಲ ಅಂದರೂ ಎಲ್ಲನೂ ಆಲ್ಮೋಸ್ಟ್ ಅಲ್ಲಿ ಕ್ವಶನ್ ಓದೋದು ಆನ್ಸರ್ ಹಾಕೋದು ಇರ್ತೈತಿ. ಭಾಳ ಆದ್ರೆ 20 ಕ್ವಶನಿಗೆ 5 ಬೇಡ 10 ನಿಮಿಷನ್ಯಾಗ ಕ್ಲೋಸ್ ಮಾಡ್ಬೇಕು. 10 ನಿಮಿಷನೂ ಭಾಳ ಆತ 5 ನಿಮಿಷನ್ಯಾಗ ಜಿ ಕೆ ಕಂಪ್ಲೀಟ್ ಮಾಡಿಬಿಡ್ಬೇಕು. ಬಂದಿದ್ದು ಹಾಕೊಂಡೇಶನ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿಬಿಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಇಂಗ್ಲೀಷ್ನಾಗೂ ಅದೇ ಥರ ಇರ್ತೈತಿ. ಇಂಗ್ಲೀಷ್ನಾಗ ಬಿಡಿಸಿ ತೆಗಿಯುವಂಥದ್ದು ಏನಿಲ್ಲ, ಓದಿದ್ರೆ ಡೈರೆಕ್ಟ್ ಆನ್ಸರ್ ಮಾಡುವಂಥ ಸಿಚುವೇಶನ್ ಇರ್ತೈತಿ. ಅಲ್ಲಿ ಕೂಡ ಭಾಳಷ್ಟು ಟೈಮನ್ನು ತೊಗೋಬಾರ್ದು. ನಿಮ್ಗೆ ಟೈಮ್ ಹೋಗುವಂಥದ್ದು ಎಲ್ಲಿಪ್ಪ ಅಂತಂದರೆ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ನಾಗ ಟೈಮ್ ಭಾಳ ಹೋಗ್ತಿರ್ತೈತಿ. ಅದಕ್ಕೋಸ್ಕರ ಇಂಥಲ್ಲಿ ಕೂಡ ನೀವು ಟೈಮನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಂಥಲ್ಲೆಲ್ಲ ರೀಸನಿಂಗ್ನಾಗ ಭಾಳಷ್ಟು ಟೈಮನ್ನು ವೇಸ್ಟ್ ಮಾಡ್ಕೋತಾ ಇದ್ರಿಪ್ಪ ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೋಸ್ಕರ ಇವನ್ನೆಲ್ಲ ನೀವು ಇಂಥವನ್ನೆಲ್ಲ ಈಸಿ ಮಾಡ್ಕೊಂಡ್ಬಿಟ್ರಿಪ್ಪ ಅಂತಂದ್ರೆ ನಿಮ್ಗೆ ಟೈಮ್ ಕವರ್ ಆಗ್ತಾ ಹೋಗ್ತೈತಿ. ಈಗ SSC GD ನೋಡಿದ್ರೆ ನೀವು 160 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. 160ಕ್ಕೆ ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಕೂಡ ಆಗ್ತಾಯಿದ್ರಿ. ನಮ್ಮ ಕಟ್ಟಪ್ ಈ ಸಾರಿ ಏನಿಲ್ಲ ಅಂದರೂ ಒಂದು 50 ಮಾಡಿದ್ರೆ ಕುಂದ್ರಬಹುದನ್ನ ಕಟ್ಟಪ್ ಅಂತ ಹೇಳಿ ಕೇಳ್ತೀರಿ. ಯಾಕಂದರೆ ಗ್ಯಾರಂಟಿ ಕೊಡೋಂಗಿಲ್ಲ. 50 ಮಾಡಿದ್ರೆ ಕಟ್ಟಪ್ ಹೋದ ಸರಿಗೆ ಮತ್ತು ಈ ಸರಿಗೆ ಭಾಳಷ್ಟು ಡಿಫ್ರೆಂಟ್ ಐತಿ. ಅದು 13 ಲ್ಯಾಂಗ್ವೇಜ್ನಾಗ ಎಕ್ಸಾಮ್ ಕೂಡ ಮಾಡಿದಾರೆ. ಯಾವ ಥರ ಅಂತ ಹೇಳ್ಸಿದ್ರೆ ನಿಮ್ಗೆ ಡಿಕ್ಲೇರ್ ಆಗಿ ನಾವು ಕಟ್ಟಪ್ ಬಗ್ಗೆ ಹೇಳಕ್ಕೆ ಆಗ್ತಿರಲ್ಲ. ಸೊ ನೋಡ್ತಾ ಹೋಗ್ರಿ. ಇವಾಗ ಕ್ವಶನ್ಸನ್ನು ಬಿಡಿಸೋಣ. ಈ ಕ್ವಶನ್ಸ್ ಏನಾದರೂ ಟಫ್ ಆಯ್ತಪ್ಪ ಅಂತ ನಿಮ್ಗೆ ಮತ್ತೆ ಈಸಿ ನಿಮ್ಗೆ ಆಲ್ಮೋಸ್ಟ್ ಬೇಸಿಕ್ ಬಗ್ಗೆ ಹೇಳಾಕ್ತೀನಿ. ನಾನು ನಿನ್ನೆ ಕ್ಲಾಸ್ನಲ್ಲಿ ಕೂಡ ಬೇಸಿಕನ್ನು ಹೇಳಿದ್ದೀನಿ. ಈಗ ನಾರ್ಮಲ್ ನಿಮ್ಗೆ ನೋಡಿದ ತಕ್ಷಣ ಬೇಸಿಕ್ ಅನ್ಸುತ್ತಾ ನೋಡ್ಕೊಡ್ರಿ. 1ನೇ ಕ್ವಶನನ್ನು ಬಿಡಿಸೋಣ. 1ನೇ ಕ್ವಶನ್ ಏನಂತ ಕ್ವಶನ್ಸನ್ನು ಯಾವ ಥರ ಕೇಳ್ತಾರೆ ಕನ್ನಡದಲ್ಲಿ. ಈ ಕೆಳಗಿನ ಚಿತ್ರದಲ್ಲಿರುವ ಚೌಕಗಳ ಸಂಖ್ಯೆ ಎಷ್ಟು? ಏನು ಕೇಳ್ತಾರಪ್ಪ ಅಂತಂದ್ರೆ ಈ ಚಿತ್ರದಲ್ಲಿರುವ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರಪ್ಪ ಅಂತಂದ್ರೆ ನೀವು 1 2 3 4 5 ಎನಿಸ್ಕೋತ ಹೋದ್ರಿಪ್ಪ ಅಂತಂದ್ರೆ ನಿಮ್ಗೆ ಆನ್ಸರ್ 100% ಬರೋಂಗಿಲ್ಲ. ಅಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟರೆ ಬಿಟ್ಟಿರ್ತಾರೆ. 1ನೇ ಆಪ್ಷನ್ ನೀವು ಇಲ್ಲಿ ಎನಿಸಿದ ತಕ್ಷಣ ನೀವೇನು ಆನ್ಸರನ್ನು ಮಾಡಿರ್ತಿರಲ್ಲ ಇಮ್ಯಾಜಿನೇಷನ್, ಅದೇ ಆಪ್ಷನ್ 1ನೇದು ಕೊಟ್ಟಿರ್ತಾರೆ ಅವರು. ಅದಕ್ಕೋಸ್ಕರ ನೀವು ಆ ಥರ ಬಿಡಿಸೋದು ಭಾಳಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ, ನೋಡ್ಕೊಡ್ರಿ. ಸೊ ನನಗೆ ಡಿಜಿಟಲ್ ಬೋರ್ಡಕ್ಕೆ ನಿಮ್ಗೆ ಆ ಥರ ಡಿಜಿಟಲ್ ಬೋರ್ಡ್ನಾಗ ನಾ ಎಲ್ಲ ಸ್ಲೈಡ್ ಮ್ಯಾಗ ಹಿಂಗೆ ಹೊಳಿಸಿ ಹಾಕೋಕ್ಕೆ ಆಗಲ್ಲ. ಯಾಕಂದರೆ ಇಮೇಜ್ ಸರಿಯಾಗಿದಾವೆ ಏನೋ ಇಲ್ಲೋ ಗೊತ್ತಿಲ್ಲ. ಸೊ ನಾರ್ಮಲಾಗಿ ನಾನು ತೆಗೆದೀನಿ. ಅಷ್ಟು ನಾನು ಡ್ರಾಯಿಂಗರ್ ಅಲ್ಲ. ಇಷ್ಟರ ಮ್ಯಾಗೆ ತಿಳ್ಕೊಳ್ಳೋಣ. ಜಾಸ್ತಿ ಅಷ್ಟು ನಾವು ಹೈ ಲೆವೆಲ್ ಹೋಗೋದು ಬೇಡ. ಇವ್ರ ಮ್ಯಾಗ ನೀವು ಯಾವ ಥರ ಅಂತೀರಿ ಇನ್ನೂ ನನಗೆ ಕ್ಲಿಯರಿಟಿ ಬೇಕು ಸರ್ ಇಮೇಜ್ ಅಂತಂದ್ರೆ ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ತೀನಿ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಿಯರಿಟಿ ತೆಗಿತೀನಿ. ಈಗ ನಿಮ್ಗೆ ಕ್ಲಿಯರ್ ಅನಿಸ್ತಿದೆಯೋ ಇಲ್ಲೋ ಅಂತ ಹೇಳ್ಸಂದ ಅಷ್ಟು ನೀವು ಹೇಳ್ರಿ. ನಿಮಗೆ ಯಾವ ಥರ ನೀವು ಅನಿಸುತ್ತೆ ಆ ಥರ ನಾವು ಕ್ಲಾಸನ್ನು ಮಾಡೋಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನೋಡ್ಕೊಡ್ರಿ. ಈ ಕ್ವಶನ್ಸ್ಗಳು ಬಂದಾಗ ನಿನ್ನೆ ಕ್ವಶನ್ಸ್ ಯಾವ ಥರ ಮಾಡಿದ್ರಪ್ಪ ಅಂತಂದ್ರೆ ಇಷ್ಟು ಚೌಕಗಳಿತ್ತು. ಡೈರೆಕ್ಟ್ ಮೇಲ್ಗಡೆನೂ ಸೇಮ್ ಇದ್ದು ಕೆಳಗಡೆನೂ ಕಾಲಮ್ ಮತ್ತು ರೋ ಎರಡೂ ಸೇಮ್ ಇದ್ದು ಈಸಿಯಾಗಿ ಬಿಡಿಸ್ತಾ ಇದ್ದೀವಿ. ಈ ಸರಿ ನೋಡ್ಕೊಡ್ರಿ ಕಾಲಮ್ ಮತ್ತು ರೋ ಡಿಫ್ರೆಂಟ್ ಅದಾವೆ. ಡಿಫ್ರೆಂಟ್ ಇದ್ದಾಗ ನಾವು ಯಾವ ಥರ ಮಾಡಬೇಕಾಗುತ್ತೆ ಅದಕ್ಕೂ ಕೂಡ ಟ್ವಿಸ್ಟ್ ಇಲ್ಲಿ ನೋಡ್ಕೊಡ್ರಿ. ನಿನ್ನ ಯಾವ ಥರ ಮಾಡಿದ್ದಿಪ್ಪ ಅಂದ್ರೆ 1 2 1 2 ಇದನ್ನು ಇಂಟು ಮಾಡಿಬಿಟ್ಟಿದ್ವಿ. ಡೈರೆಕ್ಟಾಗಿ ನಮ್ಗೆ ಆನ್ಸರ್ ಬಂದುಬಿಟ್ಟಿತ್ತು. ಇಲ್ಲಿ ಆ ಥರ ಇಲ್ಲ, ಇಲ್ಲಿ ಚೇಂಜಸ್ ಇದೆ. ಅದಕ್ಕೆ ಇದನ್ನು ಯಾವ ಥರ ಬಿಡಿಸ್ಬೇಕಾಗುತ್ತೆ ಅಂತ ಹೇಳ್ಸಿಂದ ಅದನ್ನು ಕೂಡ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ಕೋಬೋದು. ಇಲ್ಲಿ ನಾವು ಈ ಥರ ಹಾಕೋಬೇಕು 1 2 3 1 2
ನೀವು ಬಿಡಿಸ್ತೀರಿ ಯಾವ ಥರಪ್ಪ ಅಂತಂದ್ರೆ ಈ ಥರ ಗೆರೆ ಹಾಕೋತ ಬಿಡಿಸಿರಪ್ಪ ಅಂತಂದ್ರೆ ಎಷ್ಟು ಟೈಮ್ ಎಷ್ಟಾಗುತ್ತೆ ನೋಡ್ಕೊಡ್ರಿ. ಅದನ್ನು ನಿಮಗೆ ಫಸ್ಟ್ನೇ ಅದೇ ಥರ ಬಿಡಿಸಿ ತೋರಿಸ್ತೀನಿ. ಇಲ್ಲಿ ನಾರ್ಮಲ್ ಆಗಿ ನಾನು ಶಾರ್ಟ್ಕಟ್ ಬಿಡಿಸೋದನ್ನ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಮೊದಲು ಇಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕಾಗುತ್ತೆ. 3 × 2 2 × 1 ಇದನ್ನ ಯಾವತ್ತೂ ಬಿಟ್ಟು ಬಿಡಬೇಕು. ಒಂದೇದು ಏನಿರುತ್ತಲ್ಲ ಅದನ್ನ ಕ್ಯಾನ್ಸಲ್ ಮಾಡಿಬಿಡ್ರಿ. ಇಲ್ಲಿ ನೋಡ್ಕೊಡ್ರಿ, ಇದನ್ನ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿದಾಗ 3 × 2 ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿದಾಗ 6 ಆಯಿತು. ಅದೇ ಥರನಾಗಿ 1 × 2 ಮಾಡಿದಾಗ 2 × 1 ಮಾಡಿದಾಗ 2 × 1 ಮಾಡಿದಾಗ ಯಾವತ್ತೂ 2 ಆಯಿತು. ಟೋಟಲ್ ಆಗಿ ನಿಮಗೆ ಕಾಣ್ತಿರೋದಂತ ಆನ್ಸರ್ ನಮಗೆ 8 ಬಂತು. 8 ಯಾವ ಥರ ಬಂತಪ್ಪ ಅಂತಂದ್ರೆ ನೀವು ಬಿಡಿಸುವ ಮೆಥಡ್ನಲ್ಲಿ ನಾನು ಹೇಳ್ಕೊಡ್ತೀನಿ ನೋಡ್ಕೊಡ್ರಿ. ಈಗ 1 2 3 4 5 6 ಇದೆನಾ ಇಲ್ಲಿ ನೀವು ಬಿಡಿಸುವ ಮೆಥಡ್ ಇದೆ. ಅದು ಯಾವ ಥರ ಹಿಂಗೆ ಹಾಕೋತ ಹೋಗಿರಲ್ಲ 1 2 3 ಈ ಥರ ಹಾಕೋತ ಹೋದ್ರಪ್ಪ ಅಂತಂದ್ರೆ 6 ಬಂತು ನಿಮಗೆ. ಇನ್ನೂ 2 ಇಲ್ಲಿ ಬರ್ತಾವೆ. ಅಂತ ನೋಡ್ಕೊಡ್ರಿ. ಇಲ್ಲಿಂದ ಹಿಡಿದ ಇಲ್ಲಿಗೆ 1 ನೆಕ್ಸ್ಟ್ 2 ಅದಾವೆಲ್ಲ ಟೋಟಲ್ ಆಗಿ 8 ಅದಾವೆ. ಅದೇ ಥರನಾಗಿ ನೀವು ಎರಡನೇದನ್ನ ಬಿಡ್ಸಕ್ಕೆ ಟ್ರೈ ಮಾಡಿರಿ, ಕಮೆಂಟ್ ಹಾಕಿ. ನಾನು ಬಿಡಿಸ್ತೀನಿ, ನಿಮ್ಗೆ ಒಂದನೇದು ಅರ್ಥ ಆಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ನೀವು ಬಿಡಿಸಿ ಕಮೆಂಟ್ ಹಾಕಿಬಿಟ್ಟಿರ್ಬೇಕು. ಆಲ್ಮೋಸ್ಟ್ ಅಲ್ಲ ಕಮೆಂಟ್ ಹಾಕಿಬಿಟ್ರಿ ಅಂದ್ರೆ ಹುಡುಗರು ಎಷ್ಟು ಸ್ಪೀಡ್ ಅದಾರಪ್ಪ, ಸೊ ನನಗಿನ ಸ್ಪೀಡ್ ಅದಾರ ಅಂತ ಹೇಳಿಸಿಂದ ನನಗೂ ಕೂಡ ಒಂಥರ ಖುಷಿ ಅನಿಸುತ್ತೆ, ನನಗೂ ಕೂಡ ಹುಮ್ಮಸ್ ಆಗುತ್ತೆ. ನಮ್ಮ ಹುಡುಗರು ಇಷ್ಟೆಲ್ಲ ಸ್ಪೀಡ್ ಅದಾರಪ್ಪ ಅಂತಂದ್ರೆ ನಾವು ಇನ್ನೂ ಜಾಸ್ತಿ ಟಫೆಸ್ಟ್ ಕ್ವಶನ್ಸ್ಗಳನ್ನು ಬಿಡಿಸ್ಬೇಕು ಅಂತ ಹೇಳಿಸಿಂದ ನಮಗೂ ಕೂಡ ಅನಿಸ್ತತಿ. ಸೊ ಎರಡನೇ ಕ್ವಶನ್ ನಾವು ನೋಡ್ಕೊಳ್ಳೋಣ. ಎರಡನೇ ಕ್ವಶನ್ ಯಾವ ಥರ ಬಿಡಿಸ್ಬೇಕಪ್ಪ ಅಂತಂದ್ರೆ ಇದೇ ಮೆಥಡನ್ನು ಯೂಸ್ ಮಾಡ್ಕೊಡ್ರಿ. ಇದೇ ಮೆಥಡ್ ಯಾವ ಥರ ಅಂತಂದ್ರೆ 1 2 3 4 1 2 3 ನಾ ಯಾವ ಥರ ಹೇಳಿದೀನಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡೋದು. ಸೊ ಇಲ್ಲಿ 4 ಇಲ್ಲಲ್ಲ ಯಾವ ಥರ ಮಾಡಬೇಕು ಅಂತ ಹೇಳಿ ನಿಮ್ಗೆ ಹೇಳಿದ್ದೀನಿ ನಾನು. ಯಾವತ್ತೂ ಕಾಲಮ್ ಮತ್ತು ರೋ ಸಮನಾಗಿ ಇದ್ದಿದ್ದನ್ನು ಯಾವ ಥರ ಬಿಡಿಸ್ಬೇಕು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಇವತ್ತು ಬೇರೆ ಇದೆ, ಇದನ್ನು ಯಾವ ಥರ ಬಿಡಿಸ್ಬೇಕು ಇಲ್ಲಿ ನೋಡ್ಕೊಳ್ರಿ. 4 × 3 ಅನ್ನು ಮಾಡಬೇಕು. ನೆಕ್ಸ್ಟ್ 3 × 2 ಅನ್ನು ಮಾಡಬೇಕು. 2 × 1 ಅನ್ನು ಮಾಡಬೇಕು. ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ಬೇಕು, ಬಿಟ್ಬಿಡ್ಬೇಕು ಅದನ್ನು. ನೋಡ್ಕೊಳ್ರಿ, 4 × 3 ಮಾಡಿದಾಗ 4 3 12. ಅದೇ ಥರನಾಗಿ 3 × 2 ಮಾಡಿದಾಗ 2 3 6 6 ಆಯಿತು. ಅದೇ ಥರನಾಗಿ 2 × 1 ಮಾಡಿದಾಗ ಯಾವತ್ತು 2 ಬರ್ತೈತಿ. ಇದು ಟೋಟಲ್ ಆಗಿ ಎಷ್ಟಾಯ್ತಪ್ಪ ಅಂತಂದ್ರೆ ಟೋಟಲ್ ಆಗಿ ನೋಡ್ಕೊಡ್ರಿ 20 ಆಯಿತು ಇಲ್ಲೋ. ಸೊ 20 ಆಯಿತು. ನೀವು ಬಿಡಿಸೋ ಮೆಥಡ್ ಯಾವ ಥರ ಇರುತ್ತೆ ಎಕ್ಸಾಮ್ನಾಗ ಅದನ್ನು ಕೂಡ ಹೇಳ್ಕೊಡ್ತೀನಿ ನೋಡ್ಕೊಡ್ರಿ. ಈ ಥರ ಎನ್ಸೋತಾಕಿರಿ 1 2 3 4 5 6 7 8 9 10 11 12 ಈ ಥರ ನೀವು ಬಿಡಿಸ್ತೀರಿ. ಈ ಥರ ಬಿಡಿಸಿದ ತಕ್ಷಣ 12 ಅಂಕಿ ನಿಮಗೆ ಬಂತು. ನೆಕ್ಸ್ಟ್ 6 ಎಲ್ಲಿ ಬರ್ತೈತೆ 6 ನೋಡ್ಕೊಡ್ರಿ. ಇದೇ ಥರನಾಗಿ 1 ನೆಕ್ಸ್ಟ್ 2 3 ನೆಕ್ಸ್ಟ್ 1 2 3 ಟೋಟಲ್ ಆಗಿ ಇಲ್ಲಿ 6 ಅದಾವು. 2 ಯಾವ ಥರ ಬರ್ತಪ್ಪ ಅಂತಂದ್ರೆ ನೋಡ್ಕೊಡ್ರಿ. ಇಲ್ಲಿಂದ ಹಿಡಿದ ಇಲ್ಲಿಗೆ 1, ಇಲ್ಲಿಂದ ಹಿಡಿದ ಇಲ್ಲಿಗೆ 1, ಇದು 2 ಇದೆನಾ. ಇದೇ ಥರನಾಗಿ ಟೋಟಲ್ 20 ಆಯಿತು. 20ಪ್ಪ ಅಂತಂದ್ರೆ ಈ ಥರ ನೀವು ಈಸಿಯೆಸ್ಟ್ ಮೆಥಡನ್ನು ಯೂಸ್ ಮಾಡ್ಕೊತ ಹೋದ್ರಪ್ಪ ಅಂತಂದ್ರೆ ಎಕ್ಸಾಮ್ನಾಗ ಟೈಮಿಂಗ್ ಸಾಲುತ್ತೆ. ಅದೇ ಥರನಾಗಿ ಮೂರನೇ ಕ್ವಶನ್ಸ್ ನೋಡಿದರೆ ನಿಮ್ಗೆ ಅನಿಸ್ತಿರ್ಬೋದು, ಸೊ ಇದು ನಮಗೆ ಬಿಡ್ಸೋಕ್ಕಾಗಲ್ಲ ಅಂತ ನೀವು ಯಾವಾಗ ಅನ್ಕೋತೀರಿ ನೋಡ್ರಿ, ಅವಾಗಿಂದ್ರೆ ನಿಮ್ಗೆ ಬಿಡ್ಸೋಕ್ಕಾಗಲ್ಲ. ಅದು ತಪ್ಪಲ್ಲಿ ಸರಿಯಲ್ಲಿ ಬಿಡ್ಸಕ್ಕೆ ಯಾವಾಗ ನೀವು ಟ್ರೈ ಮಾಡ್ತೀರಿ ಅದಕ್ಕೆ 100% ನೀವು ಬಿಡಿಸ್ತೀರಿ. 100% ಅದಕ್ಕೆ ಆನ್ಸರ್ ಬಂದೇ ಬರ್ತೈತಿ. ತಪ್ಪು ಬರಲಿ ಒಪ್ಪು ಬರಲಿ ಯಾವುದೇ ಒಂದು ನೀವು ಪ್ರಿಪ್ರೇಷನ್ ಮಾಡೋದಿದ್ರಪ್ಪ ಅಂತಂದ್ರೆ ತಪ್ಪು ನಡೆಯೋದು. ಯಾವತ್ತೂ ಸೋತು ಗೆಲ್ಲಿದ್ರೆ ಅದಕ್ಕೊಂದು ಸಕ್ಸಸ್ ಅಂತಾರೆ. ಯಾವತ್ತೂ ಹೇಳ್ತೀನಿ ನಿಮ್ಗೆ, ಯಾವತ್ತೂ ಸೋಲು ಅಂದರೆ ನೀವು ತಪ್ಪು ಮಾಡಿ ಪ್ರಾಕ್ಟೀಸ್ ಆಗಿಬಿಡ್ತೈತೆ. ಅದೇ ಕ್ವಶನ್ ನೀವು ಇದನ್ನು ಬಿಡ್ಸಾಕ ಒಂದು 3-4 ಸರಿ ಟ್ರೈ ಮಾಡಿಬಿಟ್ರಿ ಅಂತಂದ್ರೆ ರಾತ್ರಿ ನಿಮ್ಮನ್ನ ಎಷ್ಟೋ 3-4 ಗಂಟೆಗೆ ಬಡ್ದು ಎಬ್ಸಿದ್ರು ಇದಕ್ಕೆ ಆನ್ಸರ್ ಮಾಡೋಕ್ಕೆ ನೀವು ರೆಡಿ ಇರ್ತೀರಿ. ಸೊ ಇದನ್ನು ಯಾವ ಥರ ಮಾಡಬೇಕು ಇದನ್ನು ನೋಡ್ಕೊಂಡ್ರೆ ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೀನಿ ನಿಮ್ಗೆ ಯಾವ ಥರ ಮಾಡ್ಬೇಕಂತ ಹೇಳಿಸಿಂದ ರೋ ಮತ್ತು ಕಾಲಮ್ ಎರಡು ಸೇಮ್ ಇದ್ದಾಗ ಇಲ್ಲಿ ನೋಡ್ಕೊಡ್ರಿ ಕರೆಕ್ಟಾಗಿ ಈ ಥರ ನಿಮ್ಗೆ ಕೊಟ್ಟಿದ್ದೆ. ನಾನು ನಿನ್ನೆ ಕ್ಲಾಸ್ನಲ್ಲಿ ಈ ಥರ ಬಿಡಿಸಿದ್ದೆ. ಇಲ್ಲಿ 2 ಅದಾವೆ 1 2 ಈ ಥರ ಇದ್ದಾಗ ಯಾವ ಥರ ಮಾಡ್ಬೇಕಂತ ಹೇಳಿದ ನಾನು ಮಲ್ಟಿಪ್ಲಿಕೇಶನನ್ನು ಮಾಡೋದು. 2 × 2 = 4 1 × 1 = 1 ಟೋಟಲ್ ಆಗಿ 5 ಅದಾವೆ. ಇಲ್ಲಿ ಟೋಟಲ್ ಆಗಿ ನಿಮ್ಗೆ 5 ಸ್ಕ್ವೇರ್ಗಳು ಚೌಕಗಳು ಕಾಣಕತ್ತಿದಾವೆ. ಇಲ್ಲಿ 5 ಕಾಣಕತ್ತಿದವಪ್ಪ ಅಂತಂದರೆ ಇಲ್ಲಿ ಯಾವ ಥರ ಬಿಡಿಸ್ಬೋದು ಇದನ್ನು ನಿಮಗೆ ನೋಡಿದ ತಕ್ಷಣ ಸೊ ಇದನ್ನು ಹೆಂಗೆ ಬಿಡಿಸೋದಪ್ಪ ಇಲ್ಲಿ ಈ ಥರ ನಾವು ಈ ಥರ ಗೆರೆ ಹಾಕೋ ತಗೊಂತಾರೆ ನಮಗೆ ಬರಲ್ಲ ಅಂತ ಅನ್ಕೋತೀರಿ ನೀವು. ಸೊ ಯಾವ ಥರ ಬಿಡಿಸ್ಬೇಕು ಈಸಿಯಾಗಿ ನೋಡ್ಕೊಡ್ರಿ. ಇದರಲ್ಲಿ 5 ಬಂದವು. ಈಗ ನಮಗೆ ಇದರಲ್ಲಿ 5 ಬಂದವು ಅಂತ ತಿಳ್ಕೊಡ್ರಿ. ಇದರಲ್ಲಿ ನಾವು 5 ಅಂತ ತಿಳ್ಕೊಬೋದು. ಇದರಲ್ಲಿ 5 ನಮಗೆ ಇದರಲ್ಲಿ ಮಾತ್ರ ನಾವು ಹೇಳ್ತಿರೋದು. ಇದರಲ್ಲಿ 5 ಎಷ್ಟಪ್ಪ ಅಂದ್ರೆ 1 2 3 4 ಇದೊಂದು ದೊಡ್ಡದು 5. ನೆಕ್ಸ್ಟ್ ದೊಡ್ಡದರಲ್ಲಿ ಎಷ್ಟು ಅದರಲ್ಲಿ ಕೂಡ 5.
ಅದರಲ್ಲಿ ಕೂಡ 5 ಅದು ಹೆಂಗಂತ ಹೇಳಿ ನೋಡ್ಕೊಡ್ರಿ. ಇಲ್ಲಿಂದ ಹಿಡಿದು 1, ನೆಕ್ಸ್ಟ್ ಇಲ್ಲಿಂದ ಹಿಡಿದು 2, ಇಲ್ಲಿಂದ ಹಿಡಿದ 3, ಇಲ್ಲಿಂದ ಹಿಡಿದ 4 ಇದೊಂದು ದೊಡ್ಡದು 5. ಟೋಟಲ್ ಆಗಿ ಇದರಲ್ಲಿ ಬರ್ತಕ್ಕಂಥ ಚೌಕಗಳೆಷ್ಟಪ್ಪ ಅಂದ್ರೆ 10 ಚೌಕಗಳಲ್ಲಿ ಇದರಲ್ಲಿ ಕಂಡು ಬರ್ತಾವೆ. ಸೊ ಈ ಥರ ಎಕ್ಸಾಮ್ನಾಗ ಕೇಳ್ತಾರ. ಈ ಥರ ನಿಮ್ಗೆ ಏನೋ ಅನಿಸ್ತಿರ್ಬೋದು. ಸೊ ನಾನು ನಿಮ್ಗೆ ಬೇಸಿಕನ್ನು ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಟಫೆಸ್ಟ್ ಕ್ವಶನ್ಸ್ ಇವಂಗೆ ಆಲ್ಮೋಸ್ಟ್ ಇದೇ ಥರ ಎಕ್ಸಾಮ್ನಾಗ ಬರ್ತಾವೆ. ಇದೇ ಥರ ಪ್ರಾಕ್ಟೀಸನ್ನು ಮಾಡಿರಿ. ಎಕ್ಸಾಮ್ನೂ ಕ್ವಶನ್ ಪೇಪರ್ ಬಿಡ್ಸಕ್ಕೆ ಟ್ರೈ ಮಾಡೋಣ. ಕ್ವಶನ್ ಪೇಪರ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಮೊದಲು ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳೋಣ. ಸಿಲೆಬಸ್ ಇನ್ನೇನು ಭಾಳ ಟೈಮಿಂಗ್ ಉಳಿದಿಲ್ಲ. ಭಾಳ ಅಂದರೆ ಇನ್ನೊಂದು 45 ದಿನಗಳ ಮಾತ್ರ ಉಳಿತೈತಿ. 45 ದಿನಗಳಪ್ಪ ಅಂತಂದ್ರೆ ನಾವು ಜಲ್ದಿ ಸಿಲೆಬಸ್ಸನ್ನು ಕವರ್ ಮಾಡ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಇನ್ನೂ ಏನಾದರೂ ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟನ್ನು ಹಾಕ್ರಿ. ನಿಮಗೆ ಏನು ಬೇಕು ಅದ್ರ ಬಗ್ಗೆ ಕಮೆಂಟ್ ಹಾಕಿದ್ರಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಾವು ಕ್ಲಾಸ್ ಮಾಡೋಕ್ಕೆ ರೆಡಿ ಇರ್ತೀವಿ. ಮತ್ತು ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಅಂಕಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಅರ್ಧ ಸಿಲೆಬಸ್ ಮುಗಿಸಾಕ್ ಬಂದಿದ್ದಾರೆ ಸರ್ಗಳ. ನೋಡ್ತಾ ಇರಿ, ಅವು ಅಂಕಿ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಅದಾವು. ಇಂಗ್ಲೀಷ್ ನೆಗ್ಲಿಜಿಬಲ್ ಮಾಡೋಕೆ ಹೋಗ್ಬೇಡ್ರಿ. ನಿಮಗೆ ಇಂಗ್ಲೀಷ್ ಬ್ಯಾಸ್ ಅನಿಸಿದ್ರೆ, ಟಫ್ ಅನಿಸಿದ್ರೆ, ಕನ್ನಡದಾಗ ಹೇಳಕತ್ತಿದ್ದಾರೆ, ನಿಮಗೆ ತಿದ್ದಿ ಕ್ಲಾಸ್ಗಳನ್ನು ಹೇಳಕತ್ತಿದ್ದಾರೆ. ಕರೆಕ್ಟಾಗಿ ಕೇಳ್ರಿ. ಟಿಕೆಟ್ ಎಕ್ಸಾಮ್ ಮುಗಿದ್ಮ್ಯಾಗ ನಿಮಗೆ ಅನಿಸ್ತೈತಿ ಸೊ ನಾವು ಇಂಗ್ಲೀಷ್ ಕ್ಲಾಸನ್ನು ಸರಿಯಾಗಿ ಕೇಳಿಲ್ಲ ಅಂತ ಆ ಥರ ಯಾರು ತಪ್ಪನ್ನು ಮಾಡೋಕೆ ಹೋಗ್ಬೇಡಿ ಸ್ನೇಹಿತರೆ. ನನ್ನ ರಿಕ್ವೆಸ್ಟ್. ಯಾಕೆಂದರೆ ಜಾಬ್ ನಿಮ್ಗೆ ಏಜ್ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗುತ್ತೆ ಅದರ ಯೂಸ್, ಅದ್ರದ್ದು ತ್ರಾಸು ಏನಾಗುತ್ತೆ ಅಂತ ಏಜ್ ಕಂಪ್ಲೀಟ್ ಆದಮೇಲೆ. ಅದಕ್ಕೋಸ್ಕರ ಏಜ್ ಇದ್ದಾಗನ ಪ್ರಾಕ್ಟೀಸನ್ನು ಮಾಡಿರಿ. ಒಂದು ತಾಸು ನಿದ್ದೆ ಮಾಡೋದು ಕಡಿಮೆ ಮಾಡಿ ಕಡೆ ಜಾಸ್ತಿ ಓದೋದ್ರ ಬಗ್ಗೆ ಗಮನ ಕೊಡಿರಿ. ಮೊಬೈಲ್ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಗೆ ಏನು ಬೇಕು ಹೇಳ್ರಿ, ಅದ್ರ ಬಗ್ಗೆ ಸಪೋರ್ಟನ್ನು ಮಾಡೋಕೆ ನಾವಿರ್ತೀವಿ. ಸೊ ಎಲ್ಲ ಸರ್ಗಳು ಕೂಡ್ಕಿಸಿದ್ರೆ ನಿಮ್ಗೆ ಏನು ಅನುಕೂಲ ಆಗುತ್ತೆ ನಾವು ಆದಷ್ಟು ಅನುಕೂಲ ಮಾಡೋಕೆ ಟ್ರೈ ಮಾಡ್ತಿರ್ತೀವಿ. ಎನಿ ಟೈಮ್ ಬೇಕಾದ್ದನ್ನು ಕೇಳ್ತಾ ಇರಿ. ಕ್ಲಾಸ್ನಲ್ಲಿ ನಾವು ಹೇಳ್ತಾ ಇರ್ತೀವಿ. ನಿಮಗೆ ಕಮೆಂಟನ್ನು ಹಾಕ್ರಿ. ಏನೋ ಬೇಕಾದ್ರೆ ನೋಟ್ಸಲ್ಲಿ ಏನೋ ಸ್ಟಡಿ ಮಾಡೋದ್ರ ಬಗ್ಗೆ ಬೇಕಾದ ಕೇಳಿರಿ ನೀವು. ಅದ್ರ ಬಗ್ಗೆ ನಾವು ಹೆಲ್ಪ್ ಮಾಡೋಕೆ ರೆಡಿ ಇರ್ತೀವಿ. ಸೊ ನೋಡ್ತಾ ಇರಿ ಡೈಲಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಆಯುಧದ ಬಗ್ಗೆ ನೋಡೋಣ. ಸ್ಕ್ವೇರ್ ಬಗ್ಗೆ ನಿನ್ನೆ ಮತ್ತು ಇವತ್ತು ನಿಮಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ಲಾಸ್ ಬರುವಂಥದ್ದು ಏನಪ್ಪ ಅಂತಂದ್ರೆ ಆಯುಧದಲ್ಲಿ ಯಾವ ಥರ ಕ್ವಶನ್ಸನ್ನು ಕೇಳ್ತಾರೆ, ಅದರಲ್ಲಿ ಕೂಡ ಟಫೆಸ್ಟ್ ಅದಾವೆ. ಅದನ್ನು ಯಾವ ಥರ ಬಿಡಿಸ್ಬೇಕು ಅಂತ ಹೇಳಿ ಆ ಕ್ಲಾಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಕೌಂಟಿಂಗ್ ಫಿಗರ್ಸ್ ಬಗ್ಗೆ ಕಂಪ್ಲೀಟ್ ಮಾಡಿಬಿಡೋಣ. ನಾಳೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟಪ್ಪ ಅಂದ್ರೆ ನೆಕ್ಸ್ಟ್ ನಮ್ಗೆ ಮುಂದೆ ಈಸಿಯೆಸ್ಟಾಗಿ ಗೊತ್ತಾಗ್ತಾ ಹೋಗ್ತದೆ. ಮಿರರ್ ಇಮೇಜ್ ಅವೆಲ್ಲ ಬರ್ತಿರ್ತಾವೆ, ಅವ್ನು ನಾವು ಬಿಡಿಸ್ತಾ ಹೋಗೋಣ. ಸೊ ಇನ್ನೂ ಯಾರಾದರೂ ನಮ್ಮ ವಿಡಿಯೋಗಳನ್ನು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾಯಿರಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಪ್ಪ ಅಂತಂದ್ರೆ ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ತಲುಪುವಾಗೆ ಶೇರ್ ಮಾಡಿ ಸ್ನೇಹಿತರೆ. ಭಾಳಷ್ಟು ಯೂಸ್ಫುಲ್ ಐತೆ ನಿಮಗೆ. ಯೂಟ್ಯೂಬ್ ಚಾನಲಿಂದ ಎಲ್ಲೋ ಟೈಮನ್ನು ವೇಸ್ಟ್ ಮಾಡ್ತಿರ್ತೀರಿ. ಇಂಥವೆಲ್ಲ ನಿಮ್ಗೆ ಟೈಮ್ ಸಾಲಿಲ್ಲಪ್ಪ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಒಂದು ಸಾರಿ ಅರ್ಥ ಆಗಿಲ್ಲ ಅಂದರು 2ನೇ ಸಾರಿ ಅವರು ಡೌನ್ಲೋಡ್ ಮಾಡ್ಕೊಂಡು ಹೊಳ್ಳಿ ಸ್ಕಿಪ್ ಮಾಡಲಾರ್ದೆ ಹೊಳ್ಳಿ ಹಿಂದಕ್ಕೆ ಓಡಿಸಿ ವಿಡಿಯೋನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎನಿ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟಂದ್ರೆ ಹಾಕುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಎಲ್ಲರಿಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.